ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಬರುವಂಥದ್ದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಅನ್ಸೋದು, ಹಾಗೆ ತುಂಬಾ ಯೂರಿನ್ ಅರ್ಜ್ ಬಂದಾಗ ತುಂಬಾ ಅರ್ಜೆಂಟ್ ಅಂತ ಅನ್ಸೋದು, ಅರ್ಜೆನ್ಸಿ ಅಂತ ಹೇಳ್ತೀವಿ. ಯೂರಿನ್ ಅನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದೇನೆ ಲೀಕ್ ಆಗ್ಬಿಡುವಂಥದ್ದು, ಹಾಗೇನೆ ಸ್ವಲ್ಪನೇ ಮೂತ್ರ ವಿಸರ್ಜನೆ ಮಾಡೋದು, ಹೋಗಿ ಬಂದಿದ ತಕ್ಷಣನೇ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕಂತ ಅನಿಸ್ತಾ ಇರತ್ತೆ, ಇಲ್ಲ ಹೋಗ್ಬೇಕಂತ ಅರ್ಜ್ ಬಂದ್ರು ಯೂರಿನ್ ಬರ್ತಾ ಇರಲ್ಲ, ಸ್ವಲ್ಪನೇ ಬರ್ತಾ ಇರತ್ತೆ, ಹಾಗೆ ಯೂರಿನ್ ತುಂಬಾ ಸ್ಮೆಲ್ ಇರತ್ತೆ. ಸೊ ಇದೆಲ್ಲ ಲಕ್ಷಣಗಳಿದೆ ಅಂತೇಳಿ ಹೇಳಿದ್ರೆ ಇದು ಮೂತ್ರ ಸೋಂಕಿನ ಲಕ್ಷಣಗಳು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ. ಸೊ ಈ ತರ ಇನ್ಫೆಕ್ಷನ್ ಇರೋರಿಗೆ ಅವಾಗವಾಗ ಸ್ವಲ್ಪ ಮೈಲ್ಡ್ ಆಗಿ ಜ್ವರ ಬರ್ತಾ ಇರತ್ತೆ, ಹಾಗೆ ತುಂಬಾ ಚಳಿ ಅಂತ ಅನಿಸ್ತಾ ಇರತ್ತೆ. ಈಗ ಮೂತ್ರ ಸೋಂಕ್ ಆದಾಗ ಏನು ಪರಿಹಾರಗಳನ್ನ ಮಾಡ್ಕೋಬೇಕು, ಹಾಗೆ ಇದು ಯಾಕಾಗತ್ತೆ ಅಂತ ಕಾರಣಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಮೂತ್ರ ಸೋಂಕು ಬಂದ್ಬಿಟ್ಟು ಹೆಚ್ಚಾಗಿ ಆಗುವಂಥದ್ದು ಮಹಿಳೆಯರಲ್ಲಿ, ಹಂಗಂತ ಮೇಲ್ಸ್ ಅಲ್ಲಿ ಅಥವಾ ಪುರುಷರಲ್ಲಿ ಆಗೋದಿಲ್ಲ ಅಂತಲ್ಲ. ಕಂಪೇರ್ ಮಾಡಿಕೊಂಡ್ರೆ ಮಹಿಳೆಯರಲ್ಲೇನೆ ಇದು ಹೆಚ್ಚಾಗಿ ಆಗುವಂಥದ್ದು. ಯಾಕಂದ್ರೆ ಮಹಿಳೆಯರಲ್ಲಿ ಯುರೆತ್ರ ಅಂತ ಏನ್ ಹೇಳ್ತೀವಿ, ಮೂತ್ರದ ನಾಳ, ಅದು ಬಂದ್ಬಿಟ್ಟು ತುಂಬಾ ಶಾರ್ಟ್ ಇರತ್ತೆ ಲೆಂತ್ ಮೇಲ್ಸ್ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅವ್ರಿಗೆ ತುಂಬಾ ಬೇಗನೆ ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆ ಇರತ್ತೆ. ಹಾಗೇನೆ ಈ ಮೂತ್ರ ಸೋಂಕು ಯೂಶಲಿ ಇದರಲ್ಲಿ ಏನ್ ಬ್ಯಾಕ್ಟೀರಿಯಾ ಇದು ಆಗತ್ತೆ ಅದು ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಇರತ್ತೆ, ಅಥವಾ ನಾವು ಮಲ ವಿಸರ್ಜನೆ ಮಾಡುವಾಗ ಅದರಲ್ಲಿ ಇರುವಂತ ಬ್ಯಾಕ್ಟೀರಿಯಾಸ್ಗಳು ಮೇಲ್ಗಡೆ ಬಂದ್ಬಿಟ್ಟು ಮೂತ್ರ ಮಾಡುವಂತ ಜಾಗದಿಂದ ಮೂತ್ರಕೋಶದ ಅಥವಾ ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ ಏನಿರುತ್ತೆ ಅಲ್ಲಿ ಎಂಟರ್ ಆಗ್ಬಿಟ್ಟು ಇನ್ಫೆಕ್ಷನ್ ಅನ್ನ ಉಂಟು ಮಾಡುವಂತದ್ದು. ಮಹಿಳೆಯರಲ್ಲಿ ಇದು ತುಂಬಾ ಹತ್ರನೇ ಇರೋದ್ರಿಂದ, ಮಲ ವಿಸರ್ಜನೆ ಮಾಡೋ ದ್ವಾರ ಮತ್ತೆ ಮೂತ್ರ ವಿಸರ್ಜನೆಯ ದ್ವಾರ ತುಂಬಾ ಹತ್ರನೇ ಇರೋದ್ರಿಂದ, ಹಾಗೆ ಮೂತ್ರನಾಳದ ಲೆಂತ್ ಕಡಿಮೆ ಇರೋದ್ರಿಂದ ಮಹಿಳೆಯರಲ್ಲಿ ತುಂಬಾನೇ ಜಾಸ್ತಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳಿರತ್ತೆ. ಯಾರು ತುಂಬಾ ಕಡಿಮೆ ನೀರು ಕುಡಿತಾ ಇರ್ತಾರೆ, ಯೂರಿನ್ ಅರ್ಜ್ ಬಂದಾಗ ಅದನ್ನ ತಡೆಗಟ್ಟುವಂಥದ್ದು, ಸಪ್ರೆಸ್ ಮಾಡುವಂಥದ್ದು ಅದನ್ನ ಮಾಡೋರಲ್ಲಿ, ಹಾಗೇನೆ ಯಾರಿಗೆ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ ಅವರಲ್ಲೇನೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಪದೇ ಆಗ್ತಾ ಇರುತ್ತೆ. ಹಾಗೆ ಅನ್ಹೈಜಿನಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಅನ್ನ ಯೂಸ್ ಮಾಡೋದಾಗ್ಲಿ ಅಥವಾ ವೆಸ್ಟರ್ನ್ ಕಮಾಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದನೂ ಕೂಡ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆಗಳಿರತ್ತೆ. ಸೊ ಇದೆಲ್ಲ ಮೇನ್ ಕಾರಣಗಳಿಂದಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಥವಾ ಮೂತ್ರ ಸೋಂಕು ಅಂತ ಏನ್ ಹೇಳ್ತೀವಿ ಉಂಟಾಗ್ತಾ ಇರತ್ತೆ. ಇನ್ನು ಇದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದ್ರೆ, ಮೊದಲಿಗೆ ತುಂಬಾನೇ ಹೆಚ್ಚಾಗಿ ನೀರನ್ನ ಕುಡಿಬೇಕು. ಆವಾಗ ಮೂತ್ರಕೋಶದಲ್ಲಿ ಏನ್ ಇನ್ಫೆಕ್ಷನ್ಸ್ ಬಿಲ್ಡ್ ಆಗಿರತ್ತೆ ಅದೆಲ್ಲ ಫ್ಲಶ್ ಔಟ್ ಆಗುತ್ತೆ. ಇನ್ನು ಮನೆಮದ್ದುಗಳು ಅಂತ ನೋಡೋದಾದ್ರೆ, ಮೊದಲನೇದು ಬಾರ್ಲಿಯ ಗಂಜಿ. ಸೊ ಬಾರ್ಲಿ ಅಕ್ಕಿ ಅಂತ ಏನ್ ಸಿಗತ್ತೆ ಅದನ್ನ ಸ್ವಲ್ಪ ತಗೊಂಡ್ಬಿಟ್ಟು ಅನ್ನ ಬೇಯಿಸೋ ರೀತಿ ಅದನ್ನ ನೀರಲ್ಲಿ ಬೇಯಿಸ್ಬಿಟ್ಟು ಅದರ ಗಂಜಿ ಏನಿರತ್ತೆ ಬಾರ್ಲಿ ಬೇಯಿಸಿರುವಂತ ನೀರನ್ನ ಸೇವನೆ ಮಾಡುವಂಥದ್ದು. ಪ್ರತಿದಿನ ಒಂದು 50 ರಿಂದ 100 ml ಅಷ್ಟು ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಸೇವಿಸ್ತಾ ಬರಬೇಕು. ಇನ್ನು ಎರಡನೇದು ಕಬ್ಬಿನ ಹಾಲಿನ ಸೇವನೆಯಿಂದಾಗಿನೂ ಕೂಡ ನಾವು ಮೂತ್ರಕ್ಕೆ ಸಂಬಂಧಪಟ್ಟಂತ ಏನೇ ತೊಂದರೆ ಇದ್ರೂ ಸರಿ ಮಾಡ್ಕೋಬಹುದು. ಪ್ರತಿದಿನ ಒಂದು 100 ml ಅಷ್ಟು ಶುಗರ್ ಕೇನ್ ಜ್ಯೂಸ್ ಅನ್ನ ನಾವು ದಿನಕ್ಕೆ 2 ಬಾರಿ ಸೇವನೆ ಮಾಡ್ತಾ ಬಂದ್ರೆ ಮೂತ್ರ ಸೋಂಕು ಏನಿರುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ತುಂಬಾನೇ ಈಸಿ, ಎಳೆನೀರಿನ ಸೇವನೆ. ಪ್ರತಿದಿನ 1 ಅಥವಾ 2 ಎಳ್ನೀರನ್ನ ತಗೋಬಹುದು. ಅದರಲ್ಲಿ ಬೇಕಿದ್ರೆ ಒಂದು ಸಣ್ಣ ಪೀಸ್ ಅಷ್ಟು ಕಲ್ ಸಕ್ಕರೆಯನ್ನ ಹಾಕ್ಬಿಟ್ಟು ಸೇವನೆ ಮಾಡಬಹುದು. ಇನ್ನು 4ನೇದು ಬಂದ್ಬಿಟ್ಟು ಧನಿಯಾ ಬೀಜ, ಕೊರಿಯಂಡರ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ. ಸೊ ಈ ಧನಿಯಾ ಬೀಜ ಕೂಡ ನಿಮ್ಮ ಮೂತ್ರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಸರಿ ಮಾಡ್ಲಿಕ್ಕೆ ತುಂಬಾನೇ ಉಪಯುಕ್ತ. ಪ್ರತಿದಿನ ರಾತ್ರಿ 1 ಚಮಚೆಯಷ್ಟು ಧನಿಯಾ ಬೀಜನ 1 ಗ್ಲಾಸ್ ನೀರಿನಲ್ಲಿ ಅದನ್ನ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನ ಹಾಗೇನೆ ಏನು ಅದನ್ನ ಕುದಿಸ್ದೇನೆ ಆ ಬೀಜಗಳನ್ನ ಫಿಲ್ಟರ್ ಮಾಡಿಬಿಟ್ಟು ಬರೀ ಆ ನೀರನ್ನ ಮಾತ್ರ ಸೇವನೆ ಮಾಡುವಂಥದ್ದು. ಸೊ ಈ ರೀತಿ ಇದನ್ನ ಧನಿಯಾ ಬೀಜನ ನೀರಲ್ಲಿ ನೆನೆಸಿಟ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದಾಗಿನೂ ಕೂಡ ಮೂತ್ರ ಸೋಂಕನ್ನ ಸರಿ ಮಾಡ್ಕೋಬಹುದು. ಸೊ ಇದೆಲ್ಲ ಹೋಮ್ ರೆಮಿಡೀಸ್ ಅನ್ನ ಟ್ರೈ ಮಾಡ್ತಾ ಬಂದ್ರೆ ನಿಮ್ಗೆ ಒಂದು ವಾರದ ಒಳಗಡೆ ಮೂತ್ರ ಸೋಂಕು ಏನಿರುತ್ತೆ ಹಾಗೆ ನಿಮ್ಮ ಸಿಂಪ್ಟಮ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕೆಲವರಿಗೆ ಪದೇ ಈ UTI ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಸೊ ಅಂತವ್ರೆಲ್ಲ ಏನ್ ಒಂದು ಫಾಲೋ ಮಾಡ್ಬೇಕು ಅಂತ ಅಂದ್ರೆ, ಗೋಕ್ಷೂರ ಪೌಡರ್ ಅಂತ ಹೇಳಿ ಬರುತ್ತೆ, ನೆಗ್ಗಿನ ಮುಳ್ಳು ಅಂತ ಏನ್ ಹೇಳ್ತೀವಿ. ಇದು ಹಳ್ಳಿ ಕಡೆ ಹೊಲದಲ್ಲೆಲ್ಲ ನೆಲದಲ್ಲಿ ಹರಡ್ಕೊಂಡಿರತ್ತೆ.
ಸೊ ಅದು ಸಿಕ್ತಂದ್ರೆ ಅದರಿಂದ ಡೈರೆಕ್ಟ್ ಆಗಿ ತಗೊಂಡ್ ಬಂದು ಅದರಲ್ಲಿ ಕಷಾಯವನ್ನ ಮಾಡ್ಕೊಂಡ್ಬಿಟ್ಟು ಅಥವಾ ಅದರ ಮುಳ್ಳೇನಿರುತ್ತೆ ಇದ್ರದ್ದು ಮುಳ್ಳನ್ನ ಯೂಸ್ ಮಾಡಬೇಕು. ಆಕ್ಚುಲಿ ಅದು ಬಂದ್ಬಿಟ್ಟು ಫ್ರೂಟ್, ಅದು ಹಣ್ಣದು, ಆ ಗಿಡದ ಆ ಹಣ್ಣಲ್ಲೇನೆ ಮುಳ್ಳಿರುತ್ತೆ. ಸೊ ಈ ನೆಗ್ಗಿನ ಮುಳ್ಳು ಅಂತ ಹೇಳಿ ಹೇಳ್ತಾರೆ. ಇದನ್ನ ಮುಳ್ಳುಗಳನ್ನ ತಂದುಬಿಟ್ಟು ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡಬಹುದು, ಇಲ್ಲ ಅದರಿಂದ ಕಷಾಯ ಮಾಡಿ ಕೂಡ ತಗೋಬಹುದು. ಇನ್ನು ಅದು ಅವೈಲಬಲ್ ಇಲ್ಲ ಅಂತ ಹೇಳಿ ಹೇಳೋರಿಗೆ ಮಾರ್ಕೆಟ್ಸ್ ಅಲ್ಲಿನೂ ಕೂಡ ಸಿಗತ್ತೆ, ಗೋಕ್ಷೂರ ಪೌಡರ್ ಅಂತ ಹೇಳಿ ಹೇಳ್ತೀವಿ. ಇದನ್ನ ತಂದುಬಿಟ್ಟು 1 ಚಮಚೆಯಷ್ಟು ಪೌಡರ್ ಅನ್ನ ಬಿಸಿನೀರಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಸೇವನೆ ಮಾಡ್ತಾ ಬರ್ಬೋದು. ಇಲ್ಲ ನೆಗಿನ ಮುಳ್ಳುಗಳು ಕೂಡ ಸಿಗತ್ತೆ ಡ್ರೈ ಇರೋವಂಥದ್ದು, ಅದನ್ನ ತಂದ್ಬಿಟ್ಟು ಕಷಾಯ ಮಾಡಿ ಕೂಡ ಸೇವನೆ ಮಾಡಬಹುದು. ಸೊ ಒಂದು 30 ರಿಂದ 40 ml ಅಷ್ಟು ಕಷಾಯವನ್ನ ದಿನಕ್ಕೆ 2 ರಿಂದ 3 ಬಾರಿ ಸೇವನೆ ಮಾಡ್ತಾ ಬರಬೇಕು. ಇನ್ನು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಟಬ್ ಒಳಗಡೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಕೂತ್ಕೊಳ್ಳೋದು. ಈ ತರ UTI ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದಾಗ ತ್ರಿಫಲ ಕಷಾಯ ಅಂತ ಹೇಳ್ತೀವಿ. ಸೊ ತ್ರಿಫಲ ಪೌಡರ್ ಕೂಡ ನಿಮ್ಗೆ ಸಿಗತ್ತೆ, ಅದನ್ನ ತಂದ್ಬಿಟ್ಟು ಅದರಲ್ಲಿ ಕಷಾಯ ಮಾಡಿ ಅದನ್ನ ಟಬ್ ಅಲ್ಲಿ ಹಾಕ್ಬಿಟ್ಟು ಅದ್ರ ಒಳಗಡೆ ಕೂತ್ಕೊಳ್ಳುವಂಥದ್ದು. ಸೊ ಈ ರೀತಿ ಸಿಟ್ಸ್ ಬಾತ್ ಅನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ನಿಮ್ಮ ಏನ್ ಇನ್ಫೆಕ್ಷನ್ ಇರುತ್ತೆ ಅದನ್ನ ಪ್ರಿವೆಂಟ್ ಮಾಡಬಹುದು, ಅಥವಾ ಇದೆ ಅಂದ್ರೂ ಕೂಡ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಮ್ಯುನಿಟಿ ಬಿಲ್ಡ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವೈಟಮಿನ್ ಸಿ ಜಾಸ್ತಿ ಇರೋವಂಥ ಫ್ರೂಟ್ಸ್ಗಳು, ಆರೆಂಜ್ ಆಗಿರ್ಬೋದು, ಮೂಸಂಬಿ ಇರ್ಬೋದು, ಅಥವಾ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಇದನ್ನೆಲ್ಲ ಹೆಚ್ಚಾಗಿ ಸೇವನೆ ಮಾಡ್ತಾ ಬರಬೇಕು. ಎಕ್ಸಸೈಸ್, ಪ್ರಾಣಾಯಾಮ ಅಂತೂ ಇರಲೇಬೇಕು. ಇದೆಲ್ಲ ಮಾಡ್ಕೊಂತ ಇಮ್ಯುನಿಟಿಯನ್ನ ಹೆಚ್ಚಿಗೆ ಮಾಡ್ಕೊಂತ ಬಂದ್ರೆ ಪದೇ ಪದೇ ಏನು UTI ಆಗ್ತಾ ಇರುತ್ತೆ ಅದನ್ನ ತಡೆಗಟ್ಟಬಹುದು. ಇದೆಲ್ಲದ್ರ ಜೊತೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರ ನೀವು ಏನ್ ಗಮನ ಕೊಡಬೇಕು ಅಂತಂದ್ರೆ ಹೈಜಿನಿಕ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡುವಂಥದ್ದು. ಸೊ ಇವಾಗ ಎಲ್ಲಿ ನೀವು ವಾಶ್ರೂಮ್ಗೆ ಹೋಗ್ತೀರಾ ಎಲ್ಲೇ ಅಂತ ಅಂದ್ರೂ ಹೋಗೋಕ್ಕಿಂತ ಮುಂಚೆ ಕೂಡ ಒಂದ್ಸಲ ಫ್ಲಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಹೋಗಿ ಬಂದ್ಮೇಲೂ ಕೂಡ ಫ್ಲಶ್ ಮಾಡಿ ಬರಬೇಕು. ಸೊ ಇದನ್ನ ಫಾಲೋ ಮಾಡಬೇಕು. ಹಾಗೇನೆ ಆದಷ್ಟು ಇಂಡಿಯನ್ ಟಾಯ್ಲೆಟ್ಸ್ ಅನ್ನ ಯೂಸ್ ಮಾಡಿದ್ರೆ ಸೇಫ್ ಇರುತ್ತೆ. ಆಗಿಲ್ಲ ಅಂತಂದ್ರೆ ಈ ಫ್ಲಶಿಂಗ್ ಮೆಥಡ್ ಏನಿದೆ ಬಿಫೋರ್ ಅಂಡ್ ಆಫ್ಟರ್ ಯೂಸಿಂಗ್ ಅದನ್ನ ಫಾಲೋ ಮಾಡಬಹುದು. ಇನ್ನು ಸಪ್ರೆಷನ್ ಆಫ್ ಅರ್ಜ್ ಅಂತ ಏನ್ ಹೇಳ್ತೀವಿ, ಯೂರಿನ್ ಅರ್ಜ್ ಬಂದಾಗ ಅದನ್ನ ಕಂಟ್ರೋಲ್ ಮಾಡುವಂಥದ್ದು, ಇದನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬಾರ್ದು. ಇದರಿಂದ ಮತ್ತಷ್ಟು ನಿಮ್ಗೆ ಸಮಸ್ಯೆಗಳು ಉಂಟಾಗುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಯೂರಿನ್ ಇನ್ಫೆಕ್ಷನ್ ಕ್ರಮೇಣವಾಗಿ ಅದರಿಂದ ಮತ್ತಷ್ಟು ಬೇರೆ ಸಮಸ್ಯೆಗಳು ಆಗ್ಬೋದು. ಕಿಡ್ನಿ ಸ್ಟೋನ್ಸ್ ಆಗುವಂತ ಸಮಸ್ಯೆ ಇರುತ್ತೆ, ಅಥವಾ ಕಿಡ್ನಿಗೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಮೇನ್ ಆಗಿ ಸಪ್ರೆಷನ್ ಆಫ್ ಅರ್ಜ್, ಯೂರಿನ್ ಅನ್ನ ಕಂಟ್ರೋಲ್ ಮಾಡೋದನ್ನ ಬಿಡಬೇಕು. ಇದೆಲ್ಲ ಮಾಡಿನೂ ಕೂಡ ನಿಮ್ಗೆ ಏನೂ ರಿಲೀಫ್ ಸಿಗ್ತಾ ಇಲ್ಲ ಅಥವಾ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬೇರೆ ಮಾಹಿತಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ. ನಮಸ್ಕಾರ.